ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಜನ್ ತಿಮ್ಮ ಅವರಿಗೆ. ನಮಸ್ತೆ ಸರ್. ಸೊ ರಾಜನ್ ತಿಮ್ಮ ಅವ್ರ ಕಡೆಯಿಂದ ಒಬ್ರಿಗೆ ತುಂಬ ಒಳ್ಳೇದಾಗೈತೆ, ಅವ್ರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಫಸ್ಟ್ ಅವ್ರನ್ನ ಮಾತಾಡಿಸ್ತೀನಿ, ಅದಾದಮೇಲೆ ಯಾವ ರೀತಿ ತೊಂದರೆ ಇತ್ತು, ಏನು ಸರಿ ಮಾಡಿದ್ರು ಅವ್ರನ್ನ ಮಾತಾಡಿಸ್ತೀನಿ ಆಮೇಲೆ. ನಮಸ್ಕಾರ ಸರ್. ಸರ್ ಆರಾಮಿದ್ದೀರಾ? ಸರ್ ಆರಾಮಾದ್ದೀನಿ ಸರ್. ಸೊ ಏನು ತೊಂದರೆ ಇತ್ತು ನೀವು ರಾಜನ್ ತಿಮ್ಮ ಅವ್ರ ಹತ್ರ ಆ ದೇವಸ್ಥಾನ ಹತ್ರಕ್ಕೆ ಹೋಗೋಕ್ಕೆ ಬಿಫೋರು, ಅಲ್ಲಿ ಹೋದ್ಮೇಲೆ ಏನೆಲ್ಲ ಒಳ್ಳೇದಾಗೈತೆ ನಮ್ಮ ವೀಕ್ಷಕರ ಮುಂದೆ ತಿಳಿಸಿ ಸರ್. ಸರ್ ಅದೇ ನಾನು ಏನು ಕೆಲಸ ಆಗ್ತಿರ್ಲಿಲ್ಲ, ಅಂದ್ರೆ ಪೂರ್ತಿ ಲಾಸ್ ಎದ್ದೋಗ್ಬಿಟ್ಟಿದ್ದೆ. ಕಷ್ಟ ಅಂದ್ರೆ ಕಷ್ಟ, ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದೆ. ಜೀವನ ಮಾಡೋದ್ ಹೆಂಗೆ ಅಂತ ಕಷ್ಟ ನಂಗೆ ಆಗ್ಬಿಟ್ಟಿತ್ತು. ಮುಂಚೆ ನಮ್ ತಂದೆಯವರು ಸಖತ್ತು ವ್ಯವಹಾರ ಮಾಡೋರು. ಈ ಮನೆ ಕಟ್ಟ್ವಿ, ಪೂರ್ತಿ ಲಾಸ್ ಆದಂಗ ಆಗ್ಬಿಡ್ತು. ಬರೇ ಸಾಲ 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 ಸಾಲ. ಓಕೆ. ಈಗ ದೇವಸ್ಥಾನ ಶೇಖರ್ ಬಂದ್ಮೇಲೆ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ. ಮುಂಚೆ JCP ಕೆಲಸ ಮಾಡಿಸ್ತಿದ್ದೆ. ಈಗ ಸಿಕ್ಕಾಬಟ್ಟೆ ಕೆಲಸ ಮಾಡಿಸ್ತಿದ್ದೆ. ಅದು ಕೆಲಸ ಪೂರ್ತಿ ನಿಂತೇ ಹೋಯ್ತು. ಈ ಒಂದೂವರೆ ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ. ನೀವು ಏನ್ ಕೆಲಸ, ಕಾಂಟ್ರಾಕ್ಟರಾ? ಏನ್ ಕೆಲಸ ಮಾಡ್ತೀರಾ? ಇಲ್ಲ ಸರ್, ರೈತರೇ. ತೋಟಗಳಿಗೆಲ್ಲ ಮಣ್ಣು ಹೊಡಿಯೋದು ಎಲ್ಲ ಕೆಲಸ ಮಾಡ್ತೀವಿ. ಅಂದ್ರೆ ಆಮೇಲೆ ಅಡಿಕೆ ಚೇಣಿ ಮಾಡ್ತೀವಿ ಸರ್. ಓಕೆ. ಮನೆ ಕಡೆ ವಾತಾವರಣ ಬಂದು ಆರೋಗ್ಯದಲ್ಲಿ ಏನಾದ್ರು ಏರುಪೇರು ಇತ್ತಾ? ಆರೋಗ್ಯ ಏನಿಲ್ಲ, ಆರೋಗ್ಯದಲ್ಲೆಲ್ಲ ಚೆನ್ನಾಗಿದ್ದೀವಿ. ಅಂದ್ರೆ ನಮ್ ತಂದೆಯದ್ದು ಏನಾಯ್ತು ಗೊತ್ತಿಲ್ಲ, ಆಕಸ್ಮಿಕ ಹಾರ್ಟ್ ಅಟ್ಯಾಕ್ ಆಗಿ ತೀರೋಯ್ದ್ರು. ಅದ್ ಇವತ್ತು ಏನು ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ವಯಸ್ಸು ಅವ್ರಿಗೆ? ಗಟ್ಟಿಗಿದ್ರ? ಒಂದ್ 62 ವರ್ಷ. ನೋಡಕೊಳ್ಳೆ ಕಳೆ ಚೆನ್ನಾಗ್ ಕಾಣೋರು. ಅವ್ರ ಹಿಂಗ ಆಯ್ತು ಅಂದ್ರೆ ಇಲ್ಲಿ ಪೂರ್ತಿ ಸುತ್ತಮುತ್ತ ಹಳ್ಳಿ ಎಲ್ಲ ಆಶ್ಚರ್ಯ ಪಡ್ತಾರೆ, ಇಂಥವ್ರು ಹಿಂಗ್ ಹೋದ್ರ ಅಂತ. ಅಂದ್ರೆ ಸಣ್ಣದು ಒಂದು ಸಿಂಪ್ಟಮ್ಸ್ ಇರಲಿಲ್ಲ ಅವ್ರಿಗೆ, ಕಾಯಿಲೆ ಅನ್ನೋ ತರ ಏನು ಇರಲಿಲ್ಲ ಸರ್. ಶುಗರ್ BP ಇತ್ತು. ಇವತ್ತವರೆಗೂ ಅವ್ರು ಏನಾಯ್ತು ಅನ್ನೋದು ಒಂದೇ ಸ್ಟೆಂಟ್ ಹಾಕ್ಸ್ಕೊಂಬಂದ್ ಮನೆ ಕಂಡ್ರು ಇನ್ ಬೆಳಗ್ಗೆ ಅಷ್ಟಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ರು. ಓಕೆ. ಸ್ಟೆಂಟ್ ಹಾಕ್ಸಿದ್ದು ಹೆಲ್ಪ್ ಆಗಿಲ್ಲ? ಅದೇನಾಯ್ತು ಸರ್ ಗೊತ್ತಿಲ್ಲ. ಒಟ್ಟಿಗೆ ಅವರು ಹಾರ್ಟ್ ಪೇಷಂಟ್ ಅನ್ನಂಗೆ ಇರ್ಲಿಲ್ಲ ಸರ್. ಸೊ ಅದಾದ್ಮೇಲೆ ಮನೆಗೆ ಎಫೆಕ್ಟ್ ಆಗಿದ್ದು ಅಲ್ವಾ? ಮನೆಗೆ ಎಫೆಕ್ಟ್ ಆಯ್ತು ಸರ್. ಅಲ್ಲಿಂದ ತೊಂದರೆಗಳು, ಕಷ್ಟಕ್ಕೆ ಸಿಕ್ಕಾಕೊಂಡ್ರಿ? ತುಂಬಾ ಕಷ್ಟಕ್ಕೆ ಸಿಗಾಕೊಂಡ್ರಿ ಸರ್. 2015 26-24 ತನಕ ಬರೀ ಇದೇ ಕಷ್ಟ. ಸೊ ನೀವು ಬಂದು ಇವಾಗ ಮನೆ ಜವಾಬ್ದಾರಿ ಈಗ ನೀವು ತಗೊಂಡು ಎಲ್ಲ ನಿಭಾಯಿಸ್ತಾ ಇದ್ದೀರಾ? ಹೌದು ಸರ್. ನಮ್ ತಂದೆ ಸತ್ತಾಗ 1.5 ಕೋಟಿ ಸಾಲ ಸರ್ ಕೊಟ್ಟಿದ್ದು. 1.5 ಕೋಟಿ? ಏನು ಕಷ್ಟ ಸಾಲ ಮಾಡಿದ್ರಿ? ಮನೆ ಕಟ್ಟಿದ್ವಿ ಸರ್, ಒಂದ್ 70-80 ಲಕ್ಷದ ಒಂದು ಮನೆ ಕಟ್ಟಿದ್ವಿ. ಮನೆ ಕಟ್ಟಿದ್ದೀರಾ? ಓಕೆ. ದೊಡ್ಡ ಮನೆ. ಅದು ಮನೆ ಸಾಲ ಹಂಗೆ ನಿಂತ್ಕೊಂಡ್ಬಿಡ್ತು, ವ್ಯವಹಾರದೆಲ್ಲ ಹೊಡಿತು. ಸೊ ಮನೆ ಕಟ್ಟಿದ್ಮೇಲೆ ಇದು ಎಫೆಕ್ಟ್ ಆಗಿರೋದು ಜೀವನ ಅಲ್ವಾ? ಮನೆ ಕಟ್ಟಿದ್ಮೇಲೆ ಎಫೆಕ್ಟ್ ಆಗಿರೋದು. ಓಕೆ. ಈಗ ರಾಜನ್ ತಿಮ್ಮ ಅವ್ರ ಹತ್ರ ಹೋಗಿದ್ದಾಗ ಅವ್ರೇನಾದ್ರು ಹೇಳಿದ್ರ ಏನ್ ತೊಂದರೆ ನಿಮ್ಗಾಗಿದೆ ಅಂತ? ನಾನು ಅದನ್ನೆಲ್ಲ ಕೇಳಿಲ್ಲ ಸರ್. ನಾನು ದುಡಿಬೇಕಷ್ಟೇ. ಓಕೆ. ಸಂಪಾದನೆ ಅಷ್ಟೇ ನಿಮ್ಗೆ ಯೋಚನೆ? ಸಂಪಾದನೆ ಮಾಡ್ಬೇಕು. ನಮ್ ತಂದೆ ಹೆಂಗ್ ನಡೀತಿತ್ತು ಅವಾಗಿನ ಕಾಲದಲ್ಲಿ, ಹಂಗೆ ನಡ್ಕೊಂಡು ಹೋಗ್ಬೇಕಷ್ಟೇ ಸರ್. 4-6 ಜನ ಮುಂದೆ ನಾವು ತಲೆ ಬಗ್ಗದ್ ಬೇಡ, ನಗ್ತಾರೆ ಅಂತ ಹೇಳಿ ಆಟ ಚಲೋ ದುಡಿತಾ ಇದೀವಿ ಸರ್, ಅಷ್ಟೇ. ಸೊ ಈಗ ಬಂದು ಮತ್ತೆ ಮಾಮೂಲಿ ಬೆಳವಣಿಗೆ ಆಗೈತೆ ನಿಮ್ಗೆ? ಪರವಾಗಿಲ್ಲ ಸರ್, ಒಂದ್ 60% ಓಕೆ ಸರ್. ಬೆಳವಣಿಗೆ ಆಗ್ತಾ ಐತೆ ಸರ್. ಎಷ್ಟು ದಿವಸ ಆಯ್ತು ಅಲ್ಲಿ ಹೋಗಿ ಬಂದು ರಾಜನ್ ತಿಮ್ಮ ಅವರ ದೇವಸ್ಥಾನ ಹತ್ರ? ಅದೇ 1.5 ವರ್ಷ ಆಯ್ತು ಸರ್. ಅಲ್ಲಿಂದ ಪಿಕಪ್ ಆಗೈತೆ ಜೀವನ? ಈ ಸೆಪ್ಟೆಂಬರಿಗೆ ಬಂದ್ರೆ 2 ವರ್ಷ. ಅಲ್ಲಿಂದ ತುಂಬಾ ಚೇಂಜಸ್ ಆಗಿರೋದು ಕಾಣಿಸ್ತಿದೆ ನಿಮ್ಗೆ? ತುಂಬಾ ಚೇಂಜಸ್ ಆಗಿದೆ ಸರ್. ಓಕೆ. ಸೊ ಈಗೂ ಕೂಡ ನೀವು ಸೇಮ್ ಮಾಮೂಲಿ JCP ಟ್ರ್ಯಾಕ್ಟ್ರು, ತೋಟಕ್ಕೆ ಏನೋ ನೀವು ಮಣ್ಣು ಹೊಡಿತೀನಿ ಅಂತ ಏನೋ ಹೇಳ್ತಿದ್ರಿ, ಸೇಮ್ ಕೆಲಸ? ಕಮರ್ಷಿಯಲ್ಗೆ, ಆಮೇಲೆ ರೈತರಿಗೆ ಮಾಮೂಲಿ ನಾನು ಟಿಪ್ಪರ್ ಲಾರಿ ಇಲ್ಲ JCP ಟ್ರ್ಯಾಕ್ಟರ್ ಕೆಲಸ ಮಾಡ್ತೀನಿ ಸರ್. ಸೊ ಇದೇ ವರ್ಕ್ ನಿಮ್ದು? ಈ ಸೀಸನ್ ಅಲ್ಲಿ ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಅಡಿಕೆ ಸೀಸನ್ ಹೋಗ್ತೀನಿ ಸರ್. ಓಕೆ. ಅಂದ್ರೆ ಸೀಸನ್ ತಕ್ಕಂಗೆ ನೀವು ಬಿಸ್ನೆಸ್ ವ್ಯವಹಾರಗಳು ಮಾಡ್ತಾ ಇದ್ದೀರಾ? ಹೌದು ಸರ್. ಸೂಪರ್. ಓಕೆ, ಒಳ್ಳೇದಾಗ್ಲಿ. ಏನ್ ಹೇಳಕ್ ಬಯಸ್ತೀರಾ ರಾಜನ್ ತಿಮ್ಮ ಅವ್ರ ಬಗ್ಗೆ ಚಿಕ್ಕದಾಗಿ? ಸರ್, ಅವರಿಂದ 4-6 ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನನ್ಗೆ ಅಷ್ಟೇ ಸಂತೋಷ ಸರ್, ಇನ್ನೇನಿಲ್ಲ. ಅವರು ಇವತ್ತು ನನಗೆ ನನ್ನ ಪಾಲಿಗೆ ಇವತ್ತು ನನ್ಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಪಾಲಿಗೆ ದೇವರೇ ಸರ್ ಅವರು. ಸೊ ಅಷ್ಟು ನಿಮ್ಗೆ ಚೇಂಜಸ್ ಆಗಿದೆ ಅವರಿಂದ? ಹೌದು ಸರ್. ಓಕೆ ಸರ್, ಒಳ್ಳೇದಾಗ್ಲಿ. ಸರಿ ಸರ್, ಆಯ್ತು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್.
ಸೊ ಇವ್ರಿಗೆ ಸೊ ಏನಾಗಿತ್ತು ಅಂತ ನೀವೇನು ಪತ್ತೆ ಮಾಡಿದ್ರಾ? ಏನು ತೊಂದರೆ ಅವ್ರಿಗೆ ಏನಾರು ಎಫೆಕ್ಟ್ ಆಗಿತ್ತಾ? ಸರ್ ಅವ್ರು ಹೇಳ್ದಂಗೆ 2016ರಲ್ಲಿ ಅವ್ರ ತಂದೆ ತೀರ್ಕೊಂತಾರೆ. ಅಷ್ಟೊಳಗಾಲಿ ದುಡಿಮೆ ಚೆನ್ನಾಗಿರ್ತಾರೆ ಅವರು. ತೋಟ, ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ, ತುಂಬ ಫೈನಾನ್ಷಿಯಲಿ ಫಿಟ್ ಆಗಿದ್ದವರು. ಒಂದು ಮನೆ ಕಟ್ತಾರೆ. ಮನೆ ಕಟ್ತಿದ್ದಂಗೆ ಅವ್ರು ಓಡ್ತಾ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲದೆ ಇದ್ದಂಥ ಅವ್ರ ತಂದೆ ಒಂದೇ ಒಂದು ರಾತ್ರಿನಲ್ಲಿ ಸ್ಟೆಂಟ್ ಹಾಕ್ಸ್ಕೊಂಡು ಬಂದು ಮಲ್ಕೊಂಡು ತೀರೋಗ್ತಾರೆ. ಗಟ್ಟಿ ಇದ್ರು ಅಂತ ಹೇಳ್ತಾರೆ. ಹೌದು, ಗಟ್ಟಿಯಾಗಿದ್ದವರು, ತೋಟ ಉಳುಮೆ ಮಾಡ್ತಿದ್ದಂಥವ್ರು, ಬೆಳೆ ನೋಡ್ತಿದ್ದಂಥವ್ರು, ಎಲ್ಲ ಮಾಡ್ತಿದ್ದವರು. ಫುಲ್ಲು ಕುಸ್ತೋಗ್ತಾರೆ. ಅವರೇ ತಿಳಿಸ್ದಂತೆ ಅವ್ರು ನನ್ನ ಹತ್ರ ಬಂದಾಗ ಕೂತು ಕಣ್ಣೀರು ಹಾಕಿದ್ರು. 1.5 ಕೋಟಿ ಸಾಲ ಇದೆ, ಹೆಂಗೆ ತೀರ್ಸೋದು? ಯಾವುದೇ ಮೂಲದಿಂದ ಆದಾಯ ಇಲ್ಲ, ಏನು ಮಾಡೋದು? ಜೊತೆ ಕೆಲವೊಂದು ಜಮೀನು ವಿಚಾರದಲ್ಲೂ ತೊಂದರೆಗಳಿತ್ತು ಅವ್ರದ್ದು. ಆನಂತರ ಯಾವುದೇ ಒಬ್ಬ ವ್ಯಕ್ತಿಗೆ, ಸರ್ ನಾನು ಹೇಳೋದು ಒಂದೇ, ಒಬ್ಬರು ವೈದ್ಯ ಆದವರು ಯಾರಿಗೂ ಕೂಡ ನಿನ್ಗೇನೈತೆ ಅಂತ ಪೇಷಂಟ್ ಹತ್ರ ಹೇಳಲ್ಲ. ಕಾರಣ ಯಾಕೆಂದರೆ ಮನೋಬಲ ಕುಗ್ಬಿಡುತ್ತೆ ಅಂತ. ಮನುಷ್ಯಂಗೆ ನಿನ್ಗಿಂತ ಕಾಯಿಲೆ ಇದೆ ಅಂದರೆ ಮನುಷ್ಯ ಕುಗ್ಬಿಡ್ತಾನೆ. ಹೌದು. ಅವನಿಗೆ ಆ ಕಾಯಿಲೆ ತಿಳಿಸ್ತೇನೆ ಅವನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ಕಾಯಿಲೆ ತಿಳಿಸಿ ಅವನಿಗೆ ಕಾಯಿಲೆ ವಾಸಿ ಮಾಡಬೇಕು. ಅದು ಅವನಿಗೆ ಧೈರ್ಯ ಕೊಡ್ಬೇಕು. ನಿನ್ಗೇನು ಕಾಯಿಲೆ ಇಲ್ಲ, ನಾನಿದ್ದೀನಿ, ಕಾಪಾಡ್ತೀವಿ ಅಂತೇಳಿ. ಅದೇ ರೀತಿಯಾಗಿ ನಮ್ಮ ಹತ್ರ ಬೇಡಿ ಬಂದವ್ರಿಗೂ ಅಷ್ಟೇ, ಎಷ್ಟು ವಿಚಾರ ತಿಳಿಸ್ಬೇಕೋ ಅಷ್ಟು ಮಾತ್ರ ತಿಳಿಸಿರ್ತೀವಿ. ಬೇರೆ ವಿಚಾರಗಳನ್ನ ಗುಪ್ತವಾಗಿಟ್ಟಿರ್ತೀವಿ. ಕಾರಣ ಯಾಕೆಂದರೆ ಅವನನ್ನ ಮನೋಬಲನ ಕುಗ್ಗಿಸ್ಬಾರ್ದು, ಅವನಿಗೆ ಆತ್ಮಬಲ ಹೆಚ್ಚಿಸ್ಬೇಕು. ಏನೂ ಆಗಿಲ್ಲ, ನೀನು ಧೈರ್ಯವಾಗಿರು, ದೇವರಿದ್ದಾನೆ, ಕಾಪಾಡ್ತಾನೆ ಅಂತ ಹೇಳಿ ಅವ್ರನ್ನ ಹುರಿದುಂಬಿಸ್ಬೇಕು. ಅದೇ ಕೆಲಸನೇ ನಾನು ಇವ್ರಿಗೆ ಮಾಡಿದ್ದು. ಮಾಡಿ ಅವ್ರಿಗೆ ಏನು ಮಾತ್ರ ತಿಳಿಸ್ಬೋದು ಅಷ್ಟು ಮಾತ್ರ ತಿಳಿಸಿ, ನಾನು ನಿಮ್ಗೆ ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಮನೆಗೆ ಅಷ್ಟದಿಗ್ಬಂಧನ ಪೂಜೆ ಅಂತ ನಡೆಸ್ತೀವಿ ನಾವು. ಅಷ್ಟದಿಗ್ಬಂಧನ ಪೂಜೆ ನಡೆಸಿ ಮನೆಯಲ್ಲೊಂದು ಮಹಾಬಲಿ ಆಂಜನೇಯನ ಸ್ಥಾಪನೆ ಮಾಡಿ ಅಷ್ಟದಿಗ್ಬಂಧನ ಪೂಜೆ ಮಾಡಿ ಕೊಟ್ಟು ಮನೆಗೆ ಬಲ ಕೊಟ್ಟು ಆನಂತರ ಆಚೆ ಬಂದು ಇವ್ರಿಗೆ ವ್ಯವಹಾರಕ್ಕೆ ಏನು ಬೇಕೋ ಅಷ್ಟು ಕೆಲಸನೂ ಮಾಡಿಕೊಟ್ವಿ. ಅವರೇ ತಿಳಿಸ್ತಂತೆ ಟಿಪ್ಪರ್ ಲಾರಿ JCBಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾರೆ, ರೈತರ ಕೆಲಸ. ಅದಾದ ನಂತರ ಮಳೆಗಾಲದಲ್ಲಿ ಅಡಿಕೆ ವ್ಯಾಪಾರ ಮಾಡ್ತಾರೆ. ಅಂದರೆ ತೋಟಗಳನ್ನ ಕೊಂಡುಕೊಂಡು ಅಡಿಕೆ ಕುಯ್ಕೊಂಡು ತೊಗೊಂಬಂದು ಸುಲಿಸಿ ವ್ಯಾಪಾರ ಮಾಡೋದು ಅಡಿಕೆ ಸೀಸನ್ನಲ್ಲಿ. ಈಗ ಅವ್ರ ಜೀವನ ಬೇರೆ ಥರನೇ ಆಗಿದೆ. ಅವರು ತಿಳಿಸ್ತಂತೆ ಇವತ್ತು ನನಗೊಂದು 60 ಭಾಗ 80 ಭಾಗ ನಾನು ಚೆನ್ನಾಗಿದ್ದೀನಿ ಅಂತ ಅವ್ರ ಬಾಯಿಂದನೇ ಹೇಳ್ತಿದ್ದಾರೆ. ಇವತ್ತು ಸಾಲ ತೀರಿಸ್ಕೊಂಡಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಮಕ್ಕಳು ಓದ್ತಾ ಇದ್ದಾರೆ, ತಾಯಿ ಕಾಪಾಡಿದ್ದಾಳೆ. ಆ ತಾಯಿನ ಬೇಡಿ ಬಂದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ. ಏನಂದರೆ ಈಗ ಒಂದು ಇಂಜೆಕ್ಷನ್ನ ಕೊಟ್ಟರೆ ಅರ್ಧ ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡ್ತಾನೆ, ಅದು ಡೈರೆಕ್ಟು ನರಕ್ಕೆ ಇಂಜೆಕ್ಟ್ ಆಗುತ್ತೆ. ಆದರೆ ಈ ಕೆಲಸಗಳೆಲ್ಲ ಹಂಗಲ್ಲ, ತಾಳ್ಮೆಯಿಂದ ಕಾಯ್ಬೇಕು. ಅವ್ರು ಹೇಳಿದ್ರು 1.5 ವರ್ಷ ಆಯಿತು ನಾನು ಹೋಗೋ ಜಾಗಕ್ಕೆ, ಅವರೇ ತಾಯಿ ಕಾಪಾಡ್ತಾ ಇದ್ದಾಳೆ ನನ್ನನ್ನು ಅಂತ ಅವ್ರ ಬಾಯಿಂದ ಅವರೇ ಹೇಳಿದ್ದಾರೆ. ಜನಕ್ಕೆ ತಾಳ್ಮೆ ಇರಬೇಕು, ತಾಳ್ಮೆಯಿಂದ ಕಾಯಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ಸೊ ಇಲ್ಲಿ ಅವ್ರ ಸಮಸ್ಯೆ ಕ್ಲಿಯರ್ ಮಾಡಿಕೊಟ್ಟು ಅವ್ರ ಮನೆಯಲ್ಲಿ ಏನು ದೋಷ ಇತ್ತು, ಏನಾದರೂ ತೊಂದರೆ ಇತ್ತಾ? ಒಂದು ಮನೆ ಆಯ ಹಾಕಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಆಯ ವರ್ಗ ಅಂತ ಹೇಳ್ತೀವಿ ನಾವು. ಯಾರು ಕೂಡ ಕೆಲವೊಂದು ಟೈಮ್ ನಾವು ಬರೀ ವಾಸ್ತು ಅಂತ ನೋಡ್ತೀವಿ, ಆಯ ವರ್ಗ ನೋಡಲ್ಲ. ಹಿಂದಿನ ಕಾಲದಲ್ಲಿ ಆಯ ವರ್ಗ ನೋಡ್ತಾ ಇದ್ರು, ಈಗಲೂ ಕೂಡ ಆಯ ವರ್ಗ, ಧನ ವರ್ಗ, ಋಣ ವರ್ಗ ಪ್ರತಿಯೊಂದನ್ನು ನೋಡಬೇಕು. ಅದೇ ರೀತಿ ನಾವು ಪೂಜೆ ಮಾಡೋ ಕಾಲದಲ್ಲಿ ಯಾವ ನಕ್ಷತ್ರಕ್ಕಾಗುತ್ತೆ, ಯಾವ ಯೋಗದಲ್ಲಿ ಆಗುತ್ತೆ ಅಂತ ನೋಡಬೇಕು. ಅವ್ರ ಮನೆ ಅತಿಗಂಡ ಯೋಗದಲ್ಲಿ ಅವ್ರು ಮಾಡಿದರು. ಓಕೆ, ಇದೇನು ತೊಂದರೆ ಆಗುತ್ತೆ? ಅದು ಮನೆಯಲ್ಲಿ ಸಾವುಗಳಾಗ್ತವೆ, ನೋವುಗಳಾಗ್ತವೆ, ತೊಂದರೆಗಳಾಗ್ತವೆ. ಅದನ್ನು ಸರಿ ಮಾಡ್ಕೋಬೇಕು. ಸೊ ಯೋಗಗಳು ಚೆನ್ನಾಗಿರಬೇಕು ಖಂಡಿತ. ಆಗ ಮನೆಗೆ ಬೇಕಾದಂಥ ಈಗ ಯಾವುದೇ ತೊಂದರೆಗಳಿದ್ರೂ ಕೂಡ ಆಂಜನೇಯನ ಮುಂದೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಆ ಮನೆಯಲ್ಲಿ ಆಂಜನೇಯನ ಸ್ಥಾಪನೆ ಮಾಡಿ ಮನೆಗೆ ಅಷ್ಟಬಂಧನ ಹಾಕಿ ಪೂಜೆ ಮಾಡಿ ಕೊಟ್ಟ ನಂತರ ಅವ್ರ ಮನೆ ಸುಭಿಕ್ಷವಾಗಿದೆ. ಸೊ ಈಗ ಅವರು ಎಲ್ಲ ಕೆಲಸಗಳಲ್ಲಿ ಸಕ್ಸಸ್ ಇದೆ, ಎಲ್ಲ ಕೆಲಸದಲ್ಲೂ ಸಕ್ಸಸ್ ಇದೆ. ಈಗ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೂಪರ್. ಸೊ ವೀಕ್ಷಕರೇ, ಇದೊಂದು ರಿಸಲ್ಟ್ ಇರೋ ವಿಚಾರ. ಯಾಕಂದರೆ ರಾಜನ್ ತಿಮ್ಮಯ್ಯವರು ಅವ್ರ ದೇವಸ್ಥಾನದಲ್ಲಿ ಸೊ ಇಷ್ಟೊಂದು ತೊಂದರೆಯಲ್ಲಿತ್ತು. ಅವ್ರ ಫ್ಯಾಮಿಲಿನಲ್ಲಿ ತಂದನ್ನು ಕಳ್ಕೊಂಡಿದ್ರು, ಸಾಲ 1.5 ಕೋಟಿ ಲೆಕ್ಕಕ್ಕಿತ್ತು ಅಂತ ಹೇಳಿದ್ರು. ಅಷ್ಟು ದೊಡ್ಡ ಸಾಲ. ಸೊ ಅವ್ರಿಗೆ ಏನು ಮಾಡಬೇಕು ಅಂದರೆ ಏನು ದಾರಿಗಳು ಕಾಣಿಸ್ತಾ ಇದ್ದಾಗ ಬ್ಲ್ಯಾಂಕ್ ಆಗಿ ದೇವಸ್ಥಾನ ಹತ್ರಕ್ಕೆ ಹೋದ್ಮೇಲೆ ಸೊ ಇವರು ಅಲ್ಲಿಂದ ಏನು ತೊಂದರೆ ಇದೆ ಅದನ್ನು ಸರಿ ಮಾಡಿಕೊಟ್ಟು ಅವ್ರ ಬಿಸ್ನೆಸ್ಗೆ ಅಭಿವೃದ್ಧಿ ಆಗೋದಕ್ಕೆ ಏನು ದಾರಿ ಬೇಕು ಅದನ್ನು ಇವ್ರ ಕಡೆಯಿಂದ ಮಾಡಿಕೊಟ್ಟು ಆದಮೇಲೆ ಅವ್ರು ಇವತ್ತು ತುಂಬ ಚೆನ್ನಾಗಿ ಸಕ್ಸಸ್ ಜೀವನ ಅವರು ಮಾಡ್ತಾವ್ರೆ. ತುಂಬ ಅವರು ಚೆನ್ನಾಗೇ ಮಾತಾಡಿದ್ರು. ಅವರು ದಾರಿ ತೋರಿಸಿದ್ದು ಒಂದು ದೈವಿಕ ಲೆಕ್ಕಕ್ಕೆ ಅವರು ಯೋಚನೆ ಮಾಡಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಇದೊಂದು ರಿಸಲ್ಟ್ ವಿಚಾರ. ಈ ಥರದ್ದು ಬೇರೆ ಬೇರೆ
ಯಾವೆಲ್ಲ ಸಮಸ್ಯೆಗಳು ಅಲ್ಲಿ ಹೋದ್ಮೇಲೆ ಪರಿಹಾರಗಳಾಗವೆ ಮತ್ತು ಅಲ್ಲಿ ಏನು ತೊಂದರೆಗಳಿದ್ದಾಗ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ, ಈ ಥರದ್ದೇ ಒಂದಷ್ಟು ವಿಚಾರಗಳನ್ನ ನೆಕ್ಸ್ಟ್ ಕೂಡ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.